ಇರಬಹುದು. ಆ ಒಂದು ಮೊನ್ನೇನು ರೈತ ಮೋರ್ಚಾದ ಒಂದು ಚಳವಳಿಯನ್ನು ಮಾಡಿದ್ರು ಅಥವಾ ಪ್ರೊಟೆಸ್ಟ್ ಅನ್ನು ಮಾಡಿದ್ರು. ಆ ಪ್ರೊಟೆಸ್ಟ್ ನಲ್ಲಿ ಅವರು ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರಲ್ಲಿ ನಾನು ತಪ್ಪೇನು ಇಲ್ಲ. ಯಾಕಂದ್ರೆ ಅಭಿವೃದ್ಧಿ ಬಗ್ಗೆ ಕೇಳಬೇಕು, ಕ್ಷೇತ್ರದ ಡೆವಲಪ್ಮೆಂಟ್ ಆಗಬೇಕು, ಪಬ್ಲಿಕ್ಕಿಗೆ ಎಲ್ಲ ಸರ್ವಿಸ್ಗಳು ಸಿಗಬೇಕು. ಆ ನಿಟ್ಟಿನಲ್ಲಿ ಒಬ್ಬ ವಿರೋಧ ಪಕ್ಷವಾಗಿ ಅವ್ರೇನು ಮಾತಾಡ್ತಾರ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋದು. ನಮ್ಮ ಅಭಿವೃದ್ಧಿ ಕೆಲಸಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ, ಮಾಡ್ತಾ ಇದ್ದೀವಿ, ಇನ್ನು ಮುಂದೂ ಮಾಡ್ತೀವಿ. ಮತ್ತು ಅವರ ಜೊತೆಗೆ ಬೆನ್ನೆಲುಬಾಗಿ ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು ನಿಂತು ನಮ್ಮ ಶಾಸಕರಿಗೆ ಹುರುಪು ಹುಮ್ಮಸ್ಸಿನಿಂದ ಹಲವಾರು ಯೋಜನೆಗಳನ್ನು ಇವತ್ತು ನಮ್ಮ ತಾಲೂಕಿಗೆ ತರುವಲ್ಲಿ, ತಾಲೂಕಿನ ಅಭಿವೃದ್ಧಿ ಶ್ರೇಯಗೋಸ್ಕರ ನಾವೆಲ್ಲರೂ ದುಡಿತೀವಿ ಅಂತ ತಮ್ಮ ಹತ್ರ ಹೇಳ ಬಯಸ್ತಾ ಇದ್ದೀವಿ. ಆ ವ್ಯಕ್ತಿಗಳು ಖಂಡನೆಯನ್ನು ಮಾಡಿದ್ರು. ಇವತ್ತು ವೈಯಕ್ತಿಕನೂ ಮಾಡಿದ್ರು, ರಾಜಕೀಯವಾಗಿ. ಆ ಒಂದು ವೈಯಕ್ತಿಕ ವಿಚಾರ ರಾಜಕೀಯ ಆಗಿ ಮಾಡುವಂತ ವಿಚಾರಗಳಿಗೆ ನಾವಾಗಿ ನಮ್ಮ ಶಾಸಕರಿಗೆ ಅದು ಹಾಕಬೇಕು. ಇವತ್ತು ನಾವು ಭಾರತ ದೇಶದಲ್ಲಿ ಅದೀವಪ್ಪ ಅಂದಮೇಲೆ ಪ್ರಜಾಪ್ರಭುತ್ವವಾದನ ಸಂವಿಧಾನವನ್ನು ಗೌರವಿಸ್ತೀವಿ ಅಂದಮೇಲೆ ಕೇಳುವಂತ ಹಕ್ಕೆಲ್ಲ ಆಗಿದೆ. ಕೇಳಿ ನಮ್ಗೆ ಬಹಳ ಸಂತೋಷ. ಆದ್ರೆ ಕೆಲವೊಂದಿಷ್ಟು ವರ್ಡ್ಗಳನ್ನು ಅವರೇನು ಉಪಯೋಗ ಮಾಡಿದ್ರು, ಆ ವರ್ಡ್ಗಳಿಗೆ ಯಾವುದೇ ವ್ಯಕ್ತಿಯಾಗಿ ರಿಪ್ಲೈ ಕೊಡಲೇಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಶಾಸಕರು ರಿಪ್ಲೈಯನ್ನು ಕೊಟ್ಟಿದ್ದ ಅದನ್ನ ನಿನ್ನೆ ನೀವು ಸರಿಯಾಗಿ ಮಾತಾಡ್ರಿ, ಸಿಂಗಲ್ ವರ್ಡ್ನಾಗ ಮಾತಾಡಬೇಡ್ರಿ, ಹಾಂಗ ಹಿಂಗ ಅಂತ ಕೆಲವೊಂದಿಷ್ಟು ವಿಚಾರಗಳನ್ನ ಪತ್ರಿಕಾ ಮಾಧ್ಯಮದಿಂದ ನಾನು ನೋಡಿ ತಿಳ್ಕೊಂಡೆ. ತಾವು ಆ ತಪ್ಪನ್ನು ಮಾಡಿ ತಾವು ಮಾತಾಡಿದಲ್ಲೇನೆ ನಮ್ಮ ಶಾಸಕರು ಮಾತಾಡುವಂತ ಅನಿವಾರ್ಯತೆ ಅವತ್ತಿನ ದಿವಸ ಬಂದು. ಆದ್ರೆ ಮೇನ್ ಇಂಪಾರ್ಟೆಂಟ್ ಪತ್ರಿಕಾಗೋಷ್ಠಿಯನ್ನ ನಮ್ಮ ವಿರೋಜ್ ಉಂಡೋಡಿಯವರು ಕರೆದಿದ್ದಾರೆ. ಆ ಪತ್ರಿಕಾಗೋಷ್ಠಿಯನ್ನ ಕೆಲವೊಂದಿಷ್ಟು ವಿಚಾರಗಳನ್ನ ವಿರೋಜ್ ಉಂಡೋಡಿ ಅಣ್ಣವರು ಮಾತಾಡಿದ್ದಾರೆ. ನಾನು ಮೊದಲನೇದಾಗಿ ವೀರೇಶಣ್ಣವರಿಗೆ ವಿಷಯವಾಗಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವು ಬೇರೆ ಪಾರ್ಟಿಯಲ್ಲಿದ್ದೀರಿ, ನಮ್ಮ ಶಾಸಕರು ಹೇಳಿದ್ರು ನೀವು ಯಾವ ಪಾರ್ಟಿ ಏನಾಯ್ತು, ಏನು ವಿಚಾರಗಳನ್ನ ನೀವು ಮಾತಾಡಿದ್ರಿ ಅಂತ ಒಂದು ಕ್ವಶನ್ ಕೇಳಿದ್ರಿ. ಅದು ಸತ್ಯ ಕೂಡ. ಆದ್ರೆ ತಾವು ಕೂಡ ಕೆಲವೊಂದಿಷ್ಟು ದಿವಸದಿಂದ ಅಂತರವನ್ನು ಕಾಯ್ಕೊಂಡಿದ್ದೀರಿ. ಇವತ್ತು ನೀವು ಹೇಳ್ತಾ ಇದ್ರಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ಜಿಲ್ಲಾ ಉಪಾಧ್ಯಕ್ಷರ ಅಂತ ಇಷ್ಟು ದಿವಸ ಹೇಳಿದ್ರು, ಇವಾಗ ಯಾಕಾದ್ರು ಬೇಕಲ್ಲ. ಆನಂತರ ಈ ರ್ಯಾಲಿ ಯಾಕೆ ಮಾಡಿದ್ರು, ರ್ಯಾಲಿ ಮಾಡೋ ಉದ್ದೇಶ ಏನಿತ್ತು, 2.5 ವರ್ಷ ದೊಡ್ಡಗೌಡರು ಯಾಕೆ ಮಾಡಲಿಲ್ಲ, ನಮ್ಮ ಲೀಡರ್ಗಳು ಮನೆ ಕೂತ್ಕೊಂಡಾರ ಅನ್ಕೊಂತಾರ. ಹೌದ್ರಿ, ಅದು ನಮ್ಮ ಮನೆ ವಿಷಯ. ಕೂತ್ಕೊಂಡಾರೋ ಓಡೋಗ್ಯಾರೋ ನಮ್ಮ ಪಕ್ಕದ ಕೂತಾರೋ ಅವ್ರಿಗೆ ಏನ್ ನೋಡ್ಬೇಕು ನಾವು ನೋಡ್ತೀವಿ. ನಮ್ಗೆ ತಮಗೇನು ಅವಶ್ಯಕತೆ ಇಲ್ಲ. ಅದ್ರ ಜೊತೆಗೆ ಮೊನ್ನೆ ಯತ್ನಾಳ್ ಬಂದಿದ್ರು ನಿಲ್ಕರಿಗೆ. ತಮ್ಮ ಪಾರ್ಟಿಯಲ್ಲಿ ಪದಾಧಿಕಾರಿಗಳಾದಂಥವ್ರು ಎಲ್ಲರೂ ಹೋಗಿದ್ರು. ಯತ್ನಾಳ್ ಅವರು ಯಾವ ಪಾರ್ಟಿಯವರು ಅದನ್ನು ತಿಳಿಸ್ಬೇಕಲ್ಲ ತಾವು. ಯಾವತ್ತು ಯತ್ನಾಳ್ ಅವರು ಬಂದು ಹೋದ್ರು, 2.5 ವರ್ಷ ಇವರು ಗೌಡ್ರು ಹೋಗೋದು ಬರೋದು ಪ್ರೆಸ್ ಮೀಟ್ ಮಾಡೋದು ಇದನ್ನೆಲ್ಲ ನಡೆಸಿದ್ರು. ಎಲ್ಲ ಅವ್ರ ಕಾರ್ಯಕರ್ತರು ಯಾಕ್ರಿ ನೋಡ್ರು ನೀವು ಸುಮ್ ಕುಂತ್ರೆಲ್ಲ ಮತ್ತೆಲ್ಲರೂ ಅಲ್ಲಿ ಹೊಂಟ್ರಿ ಇಲ್ಲಿ ಹೊಂಟ್ರು ಅಂತಂದು ತಮ್ಮ ಕಾರ್ಯಕರ್ತರಲ್ಲಿ ವಿಚಾರಗಳು ಬಂದು ತಳಿ ಒಂದು ರ್ಯಾಲಿ ಮಾಡೋವಂಥ ಕಾರ್ಯಕರ್ತರು ಒತ್ತಾಯದ ಮ್ಯಾಗ ಇವತ್ತು ರ್ಯಾಲಿ ಮಾಡಿದ್ದನ್ನು ತಾವು ಕೂಡ ಮನಗಂಡಿದ್ದೀರಿ. ನಾನು ಹೇಳಂತದ್ದಲ್ಲ, ತಮ್ಮ ಕೂಡ ಗಮನಕ್ಕೆ ಐತಿದ್ರು. ಆ ರ್ಯಾಲಿಯಲ್ಲಿ ಎಷ್ಟು ಜನ ಬಂದಿದ್ರು, ಎಷ್ಟು ಪೇಮೆಂಟ್ ಶೀಟ್ಗಳಿದ್ವು, ಎಷ್ಟು ಇದನ್ನು ಮಾಡಿದ್ರು ಅಂತ ತಮ್ಮ ನೋಡಿದ್ದೀರಿ. ರ್ಯಾಲಿ ಮಾಡುವಂತ ಎಷ್ಟು ಜನ ಬಂದಿದ್ರು ಕ್ಷೇತ್ರದಲ್ಲಿ. ಇಷ್ಟೆಲ್ಲ ಹೇಳ್ತಾರಲ್ಲ ನಾವು ಏನು ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿಲ್ಲ, ಅದನ್ನ ಮಾಡಿವಿ ಇದನ್ನ ಮಾಡಿವಿ ಅಂತ ಹೇಳ್ತಾರಲ್ಲ, ಎಷ್ಟು ಜನ ಬಂದಿದ್ದಾರೆ ಅದನ್ನ ಖಂಡನೆ ಮಾಡಕ್ಕೆ? ಇದೆಲ್ಲ ತಾವು ಗಮನಿಸ್ತೀರಲ್ಲ. ಅದಕ್ಕೆ ನಮ್ಮ ಶಾಸಕರು ಈ ತಾಲೂಕಿನಲ್ಲಿ ಏನ್ ಕೆಲಸ ಮಾಡ್ಯಾರಂತ ಜನರಿಗೆ ಗೊತ್ತಿದೆ, ನಮ್ಮ ಕಾರ್ಯಕರ್ತರಿಗೆ ಗೊತ್ತಿದೆ. ನಮ್ಮ ಶಾಸಕರ ವ್ಯಕ್ತಿತ್ವ ಏನು, ಅವ್ರು ಏನು ಅನ್ನೋದನ್ನ ನಮ್ಮ ಕಾರ್ಯಕರ್ತರಿಗೆ ನಮ್ಗೆ ಗೊತ್ತಿದೆ. ಅದಕ್ಕೆ 30,000 ಓಟ್ ಹಾಕಿದ್ರು. 30,000 ಲೀಡಿಂದ ಬಂದಿದ್ದೀವಿ. 2013ರಲ್ಲಿ ಬಂದಿದ್ವಿ, 23ರಲ್ಲಿ ಬಂದಿದ್ವಿ.
ತಮ್ಮನ್ನ ತಿರಸ್ಕಾರ ಮಾಡಿದ ಮೇಲೆ ಯಾಕ್ರಿ ನೀವು ಮಾತಾಡೋದು? ಜನ ತೀರ್ಪು ಕೊಟ್ಟಾಗಿದೆ. ಆ ತೀರ್ಪಿನ ವಿರುದ್ಧವಾಗಿ ನೀವ್ ಯಾಕೆ ಮಾತಾಡ್ತೀರಿ? ಮುಂದೆ ಬರುತ್ತೆ ಎಲೆಕ್ಷನ್, ನೋಡೋಣ. ಅವತ್ತಿನ ದಿವಸ ನಿಮಗೆ ಜನರು ತೀರ್ಪು ಕೊಡ್ತಾರೋ ನಮಗೆ ಕೊಡ್ತಾರೋ ಅನ್ನೋದನ್ನ ಕಾದು ನೋಡೋಣ. ಅದ್ರ ಬಗ್ಗೆ ಏನು ನಮ್ಮ ವಿಚಾರಗಳಿಲ್ಲ. ಆದ್ರೆ ಉಂಡೋಡಿಯವರು ಹೇಳಿದ್ರು ಕಾಂಗ್ರೆಸ್ ನಾವು ಪಾರ್ಟಿಗೆ ಸಂಬಂಧ ಇಲ್ಲ, ಅದು ಇಲ್ಲ. ಹೌದು, ನಮ್ಮ SR ಕಾಶ್ಯಪ್ನವರು 1978ರಿಂದ ಪ್ರೆಸಿಡೆಂಟ್, TDP ಪ್ರೆಸಿಡೆಂಟ್ ಇದ್ರು. ಅವತ್ತಿನಿಂದ ರಾಜಕಾರಣಕ್ಕೆ ಬಂದಾರ. ಅವತ್ತು ಅವರು ಹುಟ್ಟಿದ್ರು ಇಲ್ಲ ಗೊತ್ತಿಲ್ಲ. ವೀರೇಶಣ್ಣವರು ಹುಟ್ಟಿದ್ರು ಇಲ್ಲ ನಮ್ಗೆ ಗೊತ್ತಿಲ್ಲ. ಅವ್ರ ತಂದೆಯವರು ನಮ್ಮ ಸಾಹೇಬ್ರ ಜೊತೆ ಇದ್ದವ್ರೆ, ಇದ್ಬಿಟ್ಟು ಅವರು ಎಲೆಕ್ಷನ್ ನಿಂತವ್ರೆ. ಅವತ್ತ ಜೋಡಿಯಲ್ಲಿ ನಿಂತು ಅವರು ಸೋತಾರ. 94ರಲ್ಲಿ ಸುತ್ತಿದಾರಲ್ಲ. 89ರಲ್ಲೇನೋ ನಮ್ಮ ಸಾಹೇಬರು ಶಾಸಕರಾಗಿದ್ದಾರಲ್ಲ. 85ರಲ್ಲಿ ಸೋತರು. 89ರಲ್ಲಿ ನಮ್ಮ ಜೊತೆಗೆ ಅದಾರ ಅವರು. 94ರಾಗ ವಾಪಸ್ ಅವ್ರ ಜೋಡಿಯಲ್ಲಿ ನಿಂತು ಸೋತರು. ಮುಂದೆ 2003ರಲ್ಲಿ ಮತ್ತೆ ನಮ್ಮ ಸಾಹೇಬ್ರ ಜೊತೆ ಕೈಗೊಡಿಸ್ಯಾರಲ್ಲ ಅವರು, ಅವ್ರ ಜೊತೆಗೆ ಇದ್ದಾರಲ್ಲ. ಇನ್ನೂ ವಿಶೇಷವಾಗಿ ಹೇಳ್ತೀನಿ ಒಂದು ನೆನಪನ್ನ, ಯಾಕಂದ್ರೆ ನನ್ನ ಜೊತೆ ನಮ್ಮ ಶಾಸಕರು ಹಂಚ್ಕೊಂಡಿದ್ರು. ನಿಮ್ಯಾನ್ಸ್ ಹಾಸ್ಪಿಟಲ್ ಅಲ್ಲಿ ತಮ್ಮ ತಂದೆಯವರು ಅಡ್ಮಿಟ್ ಆದಾಗ ವಿಜಯಾನಂದ ಕಾಶ್ಯಪ್ ಅವರ ಸ್ವತಃ ಹೋಗಿ ತಮ್ಮ ತಂದೆಯವರಿಗೆ ಅವ್ರ ಮನೆಯಿಂದ ಊಟ ಕೊಟ್ಟು ಬಂದಿದ್ದಾರೆ. ಇದೆಲ್ಲ ಇದೆಯಲ್ಲ, ಮರಿಬೇಡ್ರಿ ವೀರೇಶನ್ ಅವರೇ. ಯಾಕಂತಂದ್ರೆ ತಾವು ರಾಜಕಾರಣಕ್ಕೆ ಬಂದ್ಮೇಲೆ ಇರ್ಲಿಕ್ಕೆ ಈಗ ಲಾಟರಿಯಲ್ಲಿ ಆರಿಸಿ ಬಂದಿದೆ. ತಾವು ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ದೆ, ತಾವು ಲಾಟರಿಯಲ್ಲಿ ಬಂದ ನಮ್ಮ ಗಂಗಾಧರ ಬ್ರಹ್ಮನಿ ವಿರುದ್ಧ ಆರಿಸಿ ಬಂದಾಗ ಜನರು ತೀರ್ಪು, ಅದನ್ನು ಗೌರವಿಸೋಣ. ಅಭಿವೃದ್ಧಿ ಬಗ್ಗೆ ಕೇಳ್ತೀರಿ, ಅದಕ್ಕೆ ನಮ್ಗೆ ತೊಂದರೆ ಇಲ್ಲ. ಅದಕ್ಕೆ ತಾವು ಮೊದಲು ವೈಯಕ್ತಿಕವಾಗಿ ಮಾತಾಡೋದು ಬೇಡ. ಯಾರ ಬಗ್ಗೆ ತಾವು ವೈಯಕ್ತಿಕ ಮಾತಾಡೋದು, ಸಿಂಗಲ್ ವರ್ಡಿಗೆ ಮಾತಾಡೋದು ಅದಲ್ಲ. ಅಭಿವೃದ್ಧಿ ಬಗ್ಗೆ ಕೇಳಿ, ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಆ ನಂತರ ಅಭಿವೃದ್ಧಿ ಬಗ್ಗೆ ದೊಡ್ಡನಗೌಡರು ಮಾತಾಡಿದಾರ, ಅವ್ರ ನಾಯಕರುಗಳು ಮಾತಾಡಿದ್ದಾರೆ. ಸರಿ, 2.5 ವರ್ಷ ಆಗಿದೆ. 2.5 ವರ್ಷದ ನಾವು ಪುಸ್ತಕ ಬಿಡುಗಡೆ ಮಾಡ್ತೀವಿ. ನಮ್ಮ ಶಾಸಕರು ಬಂದ ನಂತರ ನಾವು ಏನು ಈ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿದ್ದೀವಿ ಆ ಪುಸ್ತಕಗಳನ್ನು ನಾವು ಬಿಡುಗಡೆ ಮಾಡ್ತೀವಿ. ಆ ಬಿಡುಗಡೆ ಮಾಡಿದ್ದನ್ನು ತಪ್ಪು ಅಂತ ಹೇಳಕ್ ಬರಲಿಲ್ಲ. ಅಭಿವೃದ್ಧಿ ಅಲ್ಲ ಅನ್ನೋದಾದ್ರ ಇದರಲ್ಲಿ ತಪ್ಪು ಅಂತ ಹೇಳಕ್ಕೆ ಒಂದು ವೇದಿಕೆ ಮಾಡೋಣ. ಅವಾಗ ಬರ್ರಿ. 2013ರಿಂದ 18ರಲ್ಲಿ ನಾವೇನು ಕೆಲಸ ಮಾಡಿದ್ದೀವಿ, ಕ್ಷೇತ್ರದಲ್ಲಿ 4,500 ಕೋಟಿ ರೂಪಾಯಿಯನ್ನು ತಗೊಂಡು ಬಂದಿದ್ದೀವಿ, ಅದಕ್ಕೂ ಕೂಡ ತಾವು ತಂದೆ ಇಲ್ಲ ಅಂತ ಹೇಳ್ತೀವಿ. ಅವಾಗ ಪುಸ್ತಕವನ್ನು ಹೊರಡಿಸಿದ್ವಿ. ನಾವು ಪುಸ್ತಕ ಹೊರಡಿಸಿದ್ವಲ್ಲ, ನಾವು ಅವತ್ತು 2 ಸಲ ಹೊರಡಿಸಿದ್ವಿ. ನಾವು 2018ರಲ್ಲಿ 2 ಸಲ ಪುಸ್ತಕಗಳನ್ನ ನಾವೇನು ಅಭಿವೃದ್ಧಿ ಮಾಡಿದ್ದೀವಿ ಅನ್ನೋದನ್ನ ಹೊರಡಿಸಿದ್ದೀವಿ. ಅವತ್ತು ನೀವು ಬರಬೇಕಾಗಿತ್ತು. ಮತ್ತೆ ಇನ್ನೊಂದು ವಿಷಯ, ಬಹಿರಂಗವಾಗಿ ನಾವು ಹಲವಾರು ಬಾರಿ ನಮ್ಮ ಶಾಸಕರು ತಮ್ಮ ಕರೆದಿದಾರಲ್ಲ, ಸ್ವೀಕಾರ ಯಾಕೆ ಮಾಡಲಿಲ್ಲ? ಬರ್ಬೋದಿತ್ತಲ್ಲ. ಇವತ್ತಿಗೂ ಏನಾಯ್ತು? ಕಾಲ ಮಿಂಚಿಲ್ಲ. ನಾಳೆ ನಾವು ಇದೇ ಒಂದು ಜನವರಿಯಲ್ಲಿ ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ. ಆ ಪುಸ್ತಕ ತಮಗೂ ಕೂಡ ಕಳಿಸ್ಕೊಡ್ತೀವಿ, ನೋಡಿ. ಅದರಲ್ಲಿ ಏನಾದರೂ ನಾವು ಅಭಿವೃದ್ಧಿಗಳನ್ನ ಮಾಡಲಾರ್ದನ್ನ ಪುಸ್ತಕ ಪ್ರಿಂಟ್ ಮಾಡಿದ್ರೆ ಅದಕ್ಕೊಂದು ವೇದಿಕೆ ಸಜ್ಜು ಮಾಡೋಣ. ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡುವಂಥವ್ರು ಇವತ್ತು ಇಳಕಲ್ ನಗರದಲ್ಲಿ ನಮ್ಮ ಬಲ್ಕುಂದಿ ರೋಡ್ ಇರ್ಬೋದು, ಕಂದಗಲ್ ರೋಡ್ ಇರ್ಬೋದು, ಕರಡಿ ರೋಡ್ ಇರ್ಬೋದು, ಇವತ್ತು ನಮ್ಮ ನಂದವಾಡಿ ರೋಡ್ ಇರ್ಬೋದು, ತಮ್ಮ ಅಧಿಕಾರದ ಅವಧಿಯಲ್ಲಿ ಕಾಂಟ್ರಾಕ್ಟರ್ಗಳು ಟೆಂಡರ್ ತಗೊಂಡಿದ್ರಲ್ರಿ, ಅವ್ರ್ಯಾಕ್ರಿ ಬಿಟ್ಟು ಹೋದ್ರು? ದೊಡ್ಡನಗೌಡ್ರೆ ಯಾಕೆ ಬಿಟ್ಟು ಹೋದ್ರು? ಕ್ವಶನ್ ಮಾರ್ಕ್ ಇದೆ ಅಲ್ರಿ, ಅದಕ್ಕೆ ಉತ್ತರ ಕೊಡ್ರಿ. ಅವಾಗ ಜನ ನಿಮ್ಮನ್ನು ಹೋಗ್ತಾರೆ, ನಮ್ಮನ್ನು ಹೋಗ್ತಾರೆ. ತಾವು ತಮ್ಮ ಅಧಿಕಾರಾವಧಿಯಲ್ಲಿ ಏನು ಮಾಡಿದ್ದೀರಿ ಅನ್ನೋದು ಬಹಳ ಸ್ಪಷ್ಟ ಐತಿ ಕ್ಷೇತ್ರದಲ್ಲಿ. ಹಾಗಾಗಿ ನಮಗೆ 30,000 ಓಟ್ ಬಂದಿದ್ದವು. ಮತ್ತು ಬಾರಿ ಇಲ್ಲಿ ರ್ಯಾಲಿಯಲ್ಲಿ ನರಗುಂದ ಮಾಂತೇಶ್ ಸೆಕೆಂಡ್ MLA ತಾವು 2 ಸಲ 3 ಸಲ MLA ಆಗಿ ಒಬ್ಬ ಇಲೆಕ್ಟೆಡ್ ಕ್ಯಾಂಡಿಡೇಟ್ ಅಂದ್ಬಿಟ್ಟು ನಾನೊಬ್ಬ ಸಾಮಾನ್ಯ ಮನುಷ್ಯಗೆ MLA ಅಂತ ಕರೀತಿರಲ್ಲ, ಅಥೆಂಟಿಕೇಟೆಡ್ ಆಗಿ ನೀವು ಕರಿಬೋದಾ? ತಾವು ಪ್ರಜ್ಞಾವಂತರಲ್ಲ ತಾವು? ಯಾವುದೋ ಮಾತು ಕೇಳ್ಕೊಂಡು ಏನೋ ಮಾಡ್ಕೊಂಡು ನರಗುಂದ ಮಾಂತೇಶನ್ ಮೇಲೆ
ಅಕ್ರಮ ಮರಳುಗಾಣಿಕೆ ಮಾಡಿದಂತಂದು ತಾವು ಮಾತಾಡ್ತೀರಲ್ಲ, ಏನಿದೆ ನಾನು ಅಕ್ರಮ ಗಣಿಗಾರಿಕೆ ಮಾಡಿದ್ದೀನಿ ಅಂತ ತಮ್ಮ ಹತ್ರ ಎವಿಡೆನ್ಸ್? ಮೊನ್ನೆ ತಾನೇ ತಾವು ಲೋಕಾಯುಕ್ತರಿಗೆ ಅರ್ಜಿ ಕಂಪ್ಲೇಂಟ್ ಮಾಡಿದ್ರಿ, ಲೋಕಾಯುಕ್ತರು ಬಂದು ಹೋದ್ರಲ್ಲ, ಯಾರು ಮಾಡಿದಾರ ಅಕ್ರಮ ಗಣಿಗಾರಿಕೆ? ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದಾರಲ್ಲ, ಎಳ್ಕ ಬಲಕ ಕುಂತಿದ್ದಾರ, ಮಲಪ್ರಭಾ ನದಿನ ಸೇತುವೆ ಕಟ್ಟಿ ಉಸುಗೊಡೋದ್ರಲ್ಲ, ಬಲ್ಕೊಂಡಿದ್ರ ಅವಾಗ? ಅದು ಅಕ್ರಮ ಅಲ್ಲ? ಇದೇ ತೊಂಡಾಳ ಅಂತಿರಲ್ಲ, ತೊಂಡಾಳದಲ್ಲಿ ಅಕ್ರಮ ಗಣಿಗಾರಿಕೆ ಮಾಡಿ ಕೇಸ್ ಆಯ್ತಲ್ಲ, ಅದು ಅಕ್ರಮ ಅಲ್ಲ? 2018ರಿಂದ 23ರಲ್ಲಿ ಲೋಕಾಯುಕ್ತ ಕೇಸಿನಲ್ಲಿ ಎಷ್ಟು ಆಗಿದಾವೆ? ನನ್ನ ಹತ್ರ ದಾಖಲೆ ಸಹಿತಿದೆ. ಎಷ್ಟು ಕೇಸ್ಗಳಾಗಿದಾವು, ಎಷ್ಟು ಕೋರ್ಟ್ನಲ್ಲಿ ಕೇಸ್ ಆಗಿದಾವು, ಎಷ್ಟು FIR ಆಗಿದಾವು? ಇದು ಅಕ್ರಮ ತಾವು ಮಾಡಿದ್ದಲ್ಲ? ಒಂದೊಂದು ಪಾಯಿಂಟಿಗೆ ಒಬ್ಬೊಬ್ಬ ಮನುಷ್ಯನ ಇಟ್ಕೊಂಡು ದುಡ್ಡು ತಗೊಳ್ಳಲ್ಲ, ಅದು ವಸೂಲಿ ಅಲ್ಲ, ಹಪ್ತ ಅಲ್ಲ. ಒಬ್ಬ ಅಧ್ಯಕ್ಷ ಇಸ್ಪಟ್ ಆಡೋನ್ ಅಧ್ಯಕ್ಷ ಮಾಡಿರಿ, ಓಸಿ ಆಡೋನ್ ಅಧ್ಯಕ್ಷ ಮಾಡಿರಿ. ನಾವು ಇಲ್ಲೇ ಇಲ್ಕಲ್ ತಾಲೂಕಿನಲ್ಲಿ, ಹುನ್ನೂರು ತಾಲೂಕಿನಲ್ಲಿ ಇಸ್ಪಟ್ ಆಡಿಸ್ತೀವಿ, ಓಸಿ ಆಡಿಸ್ತೀವಿ ಅಂತೀವಿ. ತೋರ್ಸಪ್ಪ ಒಂದ ಮಾತಾಡಕ್ಕೂ ಒಂದು ಲಿಮಿಟ್ ಐತಲ್ರಿ. ಏನಿದೆ ಅಂತ ಪ್ರಾಕ್ಟಿಕಲ್ ವಿಷಯಗಳನ್ನು ಮಾತಾಡಬೇಕಲ್ಲ. PKPS, DCC ಬ್ಯಾಂಕ್ ಇವತ್ತು ನವಲಿ ಹಿರೇಮಠ ಪ್ರೆಸ್ ಮೀಟ್ ಮಾಡಿದಾರೆ. ನಾಚಿಕೆ ಆಗೋದಿಲ್ಲ ನೀವು? ಒಬ್ಬ MLA ಇದ್ಕೊಂಡು ನಮ್ಮ ಪಾರ್ಟಿ ವ್ಯಕ್ತಿನ ನವಲಿ ಹಿರೇಮಠ ಅಂತ ಕಾಲು ಹಿಡ್ಕೊಂಡ್ರಂತ. ಕಾಲು ಹಿಡ್ಕೊಂಡು ಹೋಗಿ ನಮ್ಮಲ್ಲಿದ್ದವಂತವನ ಅವ ಮಾತೃದ್ರೋಹಿ, ಪಕ್ಷದ್ರೋಹಿ, ನೀಚ ಅಂತವನ್ನ ನನ್ನ ಜೊತೆ ಇದ್ದವನ್ನ ಕರ್ಕೊಂಡು ಹೋಗಿ ನಾನೇ ಕ್ಯಾಂಡಿಡೇಟ್ ಅವ, ನನಗೆ ಮೋಸ ಮಾಡಿ ನೀನು ಓಟ್ ಹಾಕಿಸ್ಕೊಂಡು ಚಿಂಗನಗೌಡನ DCC ಬ್ಯಾಂಕ್ ಮೆಂಬರ್ ಮಾಡ್ತೀನಿ. ನಾಚಿ ಬರುದಿಲ್ಲ ಇದು ಗಂಡಸ್ತಾನ ಅಂತಾರ? ರಾಜಕಾರಣ ಮಾಡ್ಬೇಕಂತ ನೀವ್ ಹೇಳ್ತಿರಲ್ಲ, ರಾಜಕಾರಣ ಮಾಡಿ ನೇರವಾಗಿ ಮಾಡ್ಬೇಕಿತ್ತು. ಇವತ್ತು ನನ್ನ ಸೋಲಿಗೆ ನಿಮ್ಮ ಕುತಂತ್ರನ ಅಲ್ಲ, ಒಬ್ಬ ಅಧಿಕೃತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹತ್ರ ಹೋಗಿ ಗಳಗ ಬಳತ್ಕೊಂಡು ಕಾಲು ಹಿಡ್ಕೊಂಡು ಅವನ ಮನವೊಲಿಸಿ ಅವನ್ ಬಂದು ಓಟ್ ಹಾಕ್ಸಿ ವಾಪಸ್ ಅವನ್ ಕಮಿಟ್ಮೆಂಟ್ ಇತ್ತಂತ ಇವತ್ತು ಕಮಿಟ್ಮೆಂಟ್ ಫೇಲ್ ಆದ ಅವ ಹೊಯ್ಕೋತ. ಯಾಕಪ್ಪ ಇದು ಮಾಡಿ ತಪ್ಪಲ್ಲ? ವಾಸರ PKPS ಇಲೆಕ್ಷನ್ ನೀವೆಲ್ಲ ಕೂಡ ತಾವು ಸ್ವಾಮಿಗಳಿದ್ದೀವಿ. ದೇವಸ್ಥಾನದ ಒಳಗೆ ಹೋಗ್ಬೇಕಾದ್ರೆ ಫುಲ್ ಸಂಬಂಧ ಒಳಗೆ ಏನು ಹೋಗ್ತೀವಿ, ಅಲ್ಲೊಂದು ಗೇಟ್ ಹಾಕಿದಾರ, ಅಲ್ಲಿ ಸ್ಲೀಪರ್ ಕೊಟ್ಟು ನಾವೆಲ್ಲರೂ ಹೋಗ್ತೀವಿ. ಸಾಮಾನ್ಯ ನಾವು ಹಂಗೆಲ್ಲರೂ ಬಿಟ್ಟು ಒಳಗಡೆ ಹೋಗಿದ್ವಿ, ನಾವು ಶೂ ಹಾಕೊಂಡಿದ್ವಿ, ಸಾಕು ಎಲ್ಲ ಕಲರು ಅದಾವ, ವಿತ್ ಫೋಟೋಸ್ ಇತ್ತು ನನಗೆ ತೋರಿಸ್ತೀವಿ. ಈ ಸಾಕಷ್ಟು ಕಾರ್ಯಕ್ರಮ ತಾವು ಅಟೆಂಡ್ ಮಾಡ್ತೀರ ಮಾಧ್ಯಮ ಮಿತ್ರರು. ಕಾರ್ಯಕ್ರಮದ ಉದ್ಘಾಟನೆಗೆ ಜ್ಯೋತಿ ಬೆಳಗಿಸಬೇಕಾದ್ರೂ ಕೂಡ ಕಾಲಲ್ಲಿದ್ದಂಥ ಚಪ್ಪಲಿಯನ್ನ, ಶೂಸನ್ನ ಶಾಸಕರು ಬಿಟ್ಟಿರೋದು ಉದಾಹರಣೆ ನೀವು ನೋಡಿದ್ರಿ. ಜ್ಯೋತಿ ಹಚ್ಚಿಸುವಾಗನ ಚಪ್ಪಲಿ ಬಿಡುವಂತ ಸಂಸ್ಕೃತಿ ಇರುವಂತ ಶಾಸಕ ಅವ್ರ ಮಣಿ ದೇವರಾದಂಥ ಸಂಗಮನಾಥನಲ್ಲಿ ಒಳಗೆ ಹೋಗ್ಬೇಕಾದ್ರೆ ಚಪ್ಪಲಿ ಹಾಕೊಂಡು ಹೋಗಲ್ಲ. ಒಂದು ಇದ ಆರೋಪ BJP ಅವರು ಸಿದ್ದರಾಮಯ್ಯ ಅವ್ರ ಮೇಲೆ ಮಾಡಿದ್ರು. ಚಾಮುಂಡೇಶ್ವರಿ ಪುಷ್ಪಾರ್ಚನೆ ಮೂಲಕ ಕೈಯ ಕಾಲಕ್ಕೆ ಶೂಸ್ ಹಾಕೊಂಡು ಅವು ಕೂಡ ಸಾಧಿಸಿದ್ರು. ಇವು ಕಂಡ್ರೆ ಅವು ಕೂಡ ಸಾಕ್ಷಿ ಚಪ್ಪಲಿ ಅನಿಸ್ತಾವ, ಸಾಕ್ಸ್ ಅನಿಸ್ತಾವ. ಬಹುಶಃ ಅವ್ರ BJP ಅವ್ರು ಅಲ್ಲಿ ಫಾಲೋ ಮಾಡಕಂತಾರೆ. ಇದು ಸಾಕ್ಸ್ ಹಾಕೊಂಡು ಒಳಗಡೆ ಹೋಗಿ ಬಂದು ನಾವು ಶೂ ಹಾಕೊಂಡ್ವಿ. ಶೂ ಹಾಕೊಂಡ್ಮೇಲೆ ಅವ್ರು ಒಂದು ಫೋಟೋ ಕೊಡ್ರಿ ಅಂತಂದ್ರು. ಆ ಫೋಟೋ ಗರ್ಭಗುಡಿ ಅಲ್ಲ, ಗರ್ಭಗುಡಿ ಕಾಮನ್ ಸೆನ್ಸ್ ಅಂತಾರೆ. ಇಷ್ಟು ಸೆನ್ಸ್ ಇರ್ಲಾರ್ದ ಒಂದು ಪತ್ರಿಕೆಗೋಷ್ಠಿಯಲ್ಲಿ ಇಂಥದೆಲ್ಲ ಮಾತಾಡ್ತೀರಂದ್ರೆ ನಿಮ್ಮ ಸಣ್ಣತನ ಎಷ್ಟು ತೋರಿಸ್ತೈತಪ್ಪ ಅಂತಂದ್ರ ಆ ದೇವರೇ ಬಲ್ಲ. ಆಮೇಲೆ ಮಾಧ್ಯಮ ಮಿತ್ರ ಮೊನ್ನೆ ಕಾರ್ಯಕ್ರಮಕ್ಕೆ ಬಂದಿದ್ರಿ, ಅಲ್ಲಿ ಯಾವ ಅಸಭ್ಯ ಇರುವಂತ ಕಾರ್ಯಕ್ರಮಗಳಿತ್ತು, ಯಾವ ಅಸಭ್ಯ ಇರುವಂತ ನೃತ್ಯಗಳಿತ್ತು. ತಾವೇ ಇರ್ಬೋದು ಕರಸ್ತನ ಕುಣಿಸ್ತನ ಅನ್ನುವಂಥದ್ದು. ಇದು ಕಲಾವಿದರಿಗೆ ಮಾಡುವ ಅಪಮಾನ. ಪತ್ರಕರ್ತರಿಗೂ ಬಾಯಿಗಳು ಮಾತಾಡೋದು, ಬಂದಂಥ ಕಲಾವಿದರ ಬಗ್ಗೆನೂ ಮಾತಾಡೋದು. ಏನಿವ್ರು ಪೂರ್ವಾಗ್ರಹಗಳು? ಇದನ್ನು ತಾವು ಪ್ರಶ್ನೆ ಮಾಡ್ಬೇಕು. ಅವ್ರಿಗೆ ಟೀಕ್ಸೋದಕ್ಕಾಗೆ ಟೀಕ್ಸ್ಬಾರ್ದಲ್ಲ. ಅವ್ರ ಜನಕ್ಕೆ ಅಕೌಂಟಿಗೆ ನೀವು ನೋಡಿ ಪ್ರಶ್ನೆ ಮಾಡೋದು. ಅವ್ರಿಗೆ